ಬ್ರೇಕ್ನ ನಂತರ ಶ್ರೀ ಗುರುಬಸವ ಪುತ್ಥಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿವಿಧ ಹಂತಗಳಲ್ಲಿ ನಿರ್ಮಾಣವಾಗ್ತಾ ಬಂದ ಮೂರ್ತಿ ಕೊನೆಗೆ ಒಂದು ರೂಪ ಪಡೆದುಕೊಂಡಿತು. ಆ ಪೂರ್ಣಗೊಂಡ ಬಗೆಯ ವಿವರಗಳು ಇಲ್ಲಿವೆ. ಭಕ್ತರ ಎಲ್ಲ ಶರಣಶರಣೀಯರ ಕಾಣಿಕೆಯ ಫಲವಾಗಿ ಮತ್ತು ಮಾತಾಜಿಯವರ ದೃಢ ಹೆಜ್ಜೆಯ ಫಲವಾಗಿ ಇಂದು ಈ ಬೃಹತ್ ಬಸವನ ಪುತ್ಥಳಿ ತಲೆ ಎತ್ತಿ ನಿಂತಿದೆ. ಆದರೆ ಇದರ ನಿರ್ಮಾಣದ ಹಿಂದಿರುವ ಕಷ್ಟ ಕೋಟಳೆಗಳು ನೂರಾರು. ಇಂದು ಅವೆಲ್ಲವನ್ನು ಮರೆತು ಹೋಗುವಷ್ಟು ಹೆಮ್ಮೆಯನ್ನುಂಟು ಮಾಡುವಂಥ ಕ್ಷಣಗಣನೆಯು ಆರಂಭವಾಗಿದೆ. ಏಷ್ಯಾದಲ್ಲಿಯೇ ವಿಶೇಷವಾಗಿ ಸಿಗುವ ಲ್ಯಾಟರಲ್ ಮಣ್ಣಿನಿಂದ ಆವೃತವಾಗಿರುವ ವಿಶಾಲ ಬೆಟ್ಟದ ಮೇಲೆ 60-80 ಜಾಗದಲ್ಲಿ 24 ಅಡಿ ಎತ್ತರದ 2 ಅಂತಸ್ತಿನ ಪೀಠಗಳನ್ನು ನಿರ್ಮಿಸಿ ಅದರ ಮೇಲೆ 108 ಅಡಿ ಎತ್ತರದ ಬಸವೇಶ್ವರ ಮೂರ್ತಿಯನ್ನ ನಿರ್ಮಿಸಿದ್ದಾರೆ. ಎರಡು 2006ರಲ್ಲಿ ಆರಂಭವಾಗಿರುವ ಈ ಮೂರ್ತಿ ನಿರ್ಮಾಣ ಕಾರ್ಯಕ್ಕಾಗಿ ಒಟ್ಟು 300 ಟನ್ ಸ್ಟೀಲು, 16,000 ಸಿಮೆಂಟ್ ಚೀಲಗಳನ್ನು ಬಳಸಲಾಗಿದ್ದು, ಶಿವಮೊಗ್ಗದ ಖ್ಯಾತ ಶಿಲ್ಪಿ ಶ್ರೀಧರ ಮೂರ್ತಿಯವರ ನೇತೃತ್ವದಲ್ಲಿ ದಿನನಿತ್ಯ 60 ಜನ ಕಾರ್ಮಿಕರು ಹಗಲಿರುಳು ಶ್ರಮಿಸಿ ಲೋಕಾರ್ಪಣೆಗೆ ಸಿದ್ಧಗೊಳಿಸಿದ್ದಾರೆ. ಬಸವಣ್ಣನವರ ಮುಖದ ಎತ್ತರ 26.5 ಅಡಿ, ಅಗಲ 20 ಅಡಿ, ಕಣ್ಣಿನ ವಿಸ್ತಾರ 5 ಅಡಿ, ಹುಬ್ಬು 6.5 ಅಡಿ, ಮೂಗು 6.5 ಅಡಿ, ಬಾಯಿ 6.5 ಅಡಿ, ಕಿವಿಯ ವಿಸ್ತಾರ 8.5 ಅಡಿ, ಉದ್ದ 4 ಅಡಿ, ಭುಜ 52.5 ಅಡಿ ವಿಸ್ತಾರ, ಎದೆಯ ಮುಂಭಾಗ 37.5 ಅಡಿ, ಸೊಂಟದ ಮುಂಭಾಗ 32 ಅಡಿ, ಒಂದೊಂದು ಕಾಲು 104 ಅಡಿ ಉದ್ದ, ಒಂದೊಂದು ಕೈ 73.5 ಅಡಿ ಉದ್ದ, ಕೈ ಬೆರಳುಗಳ ಉದ್ದ 8.5 ಅಡಿಯಿಂದ 12 ಅಡಿ, ಪಾದ 28 ಅಡಿ, ಕಾಲ್ಬೆರಳುಗಳ ಉದ್ದ 5ರಿಂದ 8.5 ಅಡಿ ಉದ್ದ, ಇನ್ನು ಅಭಯಹಸ್ತ 22.5 ಅಡಿ ಎತ್ತರ. ಹೀಗೆ ಸಾಗುತ್ತದೆ ಶ್ರೀ ಗುರುವಿನ ಪುತ್ಥಳಿ. ಕೇವಲ ಬೆವರು ಸುರಿಸಿ ದುಡಿದುಕೊಟ್ಟ ಭಕ್ತರ ದಾನಿಗಳ ಹಣದಿಂದಲೇ ನಿರ್ಮಿಸಿದ್ದು ಎನ್ನುವುದು ಈ ಮೂರ್ತಿಯ ಮೌಲ್ಯ ಮತ್ತಷ್ಟು ಹೆಚ್ಚಲು ಕಾರಣವಾಗಿದೆ. ಇಂತಹ ಮಹತ್ ಕಾರ್ಯವನ್ನು ಸ್ವಾಗತಿಸೋದು ನಮ್ಮೆಲ್ಲರ ಕರ್ತವ್ಯವಲ್ಲವೇ? ಹಾಗಿದ್ರೆ ಇವರ ಸಾಧನೆಗೊಂದು ಶರಣು ಶರಣಾರ್ಥಿ ಎನ್ನುತ್ತಾ ಶುಭ ಕೋರೋಣ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.